ಹೇಗಿದ್ದೀರಾ? ಇವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು ನನಗೆ ಶುಗರ್ ಟೆಸ್ಟ್ ಇದೆ. ಅದಕ್ಕೆ 9 ಗಂಟೆ ಒಳಗೆ ತಿಂಡಿ ತಿಂದು 10 ಗಂಟೆಗೆ ಶುಗರು ಅಂದರೆ ಗ್ಲೂಕೋಸ್ ನೀರನ್ನ ಕೊಟ್ಬಿಟ್ಟು 12 ಗಂಟೆಗೆ ಬರೋಕ್ಕೆ ಹೇಳಿದ್ದಾರೆ ಬ್ಲಡ್ ಟೆಸ್ಟ್ ಮಾಡೋಕ್ಕೆ. ಅದಕ್ಕೆ ಇವತ್ತು ತಿಂಡಿ ಫಸ್ಟು ನನಗಂತ ಓಟ್ಸ್ ಮಾಡ್ಕೊಳ್ಳೋಣ ಅಂತ. ಓಟ್ಸ್ ತಿಂದ್ಬಿಟ್ರೆ ಹಸಿವು ಇರಲ್ಲ. ಬೇರೆ ಏನಾದರೂ ರೈಸ್ ಐಟಮ್ಸ್ ತಿಂದ್ಬಿಟ್ರೆ ತುಂಬ ಹಸುವಾಗ್ಬಿಡುತ್ತೆ. ಬೆಳಗ್ಗೆ ಬೇಗನೆ ಹಸುವಾಗುತ್ತೆ. ಅದಕ್ಕೆ 12 ಗಂಟೆ ತನಕ ಹಂಗೆ ಇರಬೇಕಲ್ವಾ. ಅದಕ್ಕೆ ಓಟ್ಸ್ ಮಾಡಿಕೊಂಡು ಮನೇಲಿರೋರಿಗೆ ಟೊಮೊಟೊ ಬಾತ್ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೀನಿ. ಓಟ್ಸ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಬನ್ನಿ. ಫಸ್ಟು ನಾನಿಲ್ಲಿ ಓಟ್ಸ್ನ ತೊಗೊಂಡಿದ್ದೀನಿ. ಒಂದು 2 ಕಪ್ ಆಗೋಷ್ಟು ಓಟ್ಸ್ನ ತೊಗೊಂಡು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಬೇಕು. ಅಂದರೆ ತುಂಬ ಏನು ಹುರ್ಕೊಳೋಂಥದ್ದು ಬೇಡ, ಸ್ವಲ್ಪ ಲೈಟಾಗಿ ಬಿಸಿ ಆದರೆ ಸಾಕು. ಅದಕ್ಕೆ ನಾನಿಲ್ಲಿ ಹಾಲನ್ನ ಸೇರಿಸ್ಕೊತಿದ್ದೀನಿ. ನೀವು ಕಾಯಿ ಹಾಲು ಸೇರಿಸ್ಕೊಬೋದು, ಯಾವ ಹಾಲಾದರೂ ಸೇರಿಸ್ಕೊಬೋದು, ತುಂಬ ಚೆನ್ನಾಗಿರುತ್ತೆ. ನೀವು 1 ಕಪ್ ಓಟ್ಸ್ ತೊಗೊಂಡ್ರೆ 2 ಕಪ್ ಹಾಲು ಸೇರಿಸ್ಕೊಂಡ್ರೆ ಕನ್ಸಿಸ್ಟೆನ್ಸಿ ಚೆನ್ನಾಗಿರುತ್ತೆ. ಆಮೇಲೆ ಅದನ್ನು ಚೆನ್ನಾಗಿ ಅದರಲ್ಲೇ ಬೇಯಿಸ್ಕೊಬೇಕು. ಓಟ್ಸ್ ಏನಿದೆ ಅಲ್ಲ ಅದು ಸ್ವಲ್ಪ ಲೋಳೆ ಬರುತ್ತೆ ಬೇಯಿಸ್ತಾ ತುಂಬ ಚೆನ್ನಾಗಿರುತ್ತೆ. ನೀವು ಇದಕ್ಕೆ ಬೇಕಾದ್ರೆ ಸ್ವಲ್ಪ ಸಾಲ್ಟು ಹಾಕ್ಕೊಬೋದು. ನಾನಿಲ್ಲಿ ಆಮೇಲೆ ಅದು ಬಿಸಿ ಇರಬೇಕಾದ್ರೆ ಅದನ್ನ 1 ಕಪ್ಪಿಗೆ ಅಥವಾ ಪ್ಲೇಟ್ಗೆ ನೀವು ಸರ್ವ್ ಮಾಡ್ಕೊಬೋದು. ಓಟ್ಸ್ ಇದೆಯಲ್ಲ ಅದರಲ್ಲಿ ತುಂಬ ಪ್ರೋಟೀನ್ ಇರುತ್ತೆ, ನಿಮ್ಮ ದೇಹಕ್ಕೆ ತುಂಬ ಒಳ್ಳೆಯದು. ನೀವು ವೆಯ್ಟ್ ಲಾಸ್ ಮಾಡ್ತಾ ಈ ರೆಸಿಪಿನ ಹೆಚ್ಚಾಗಿ ತೊಗೊಳೋದ್ರಿಂದ ನಿಮಗೆ ತುಂಬ ಒಳ್ಳೆಯದು. ಇದ್ರ ಮೇಲೆ ನೀವು ಯಾವ್ದು ಬೇಕಾದರೂ ಫ್ರೂಟ್ಸ್ ಹಾಕೊಬೋದು. ನನಗೆ ವಾಟರ್ ಮೆಲನ್ ಇತ್ತು, ಅದನ್ನು ಹಾಕ್ಕೊಂಡಿದ್ದೆ. ನೀವು ಇದಕ್ಕೆ ಡೇಟ್ಸು, ಬಾಳೆಹಣ್ಣು, ಲಿಚ್ಚಿ, ಕಿವಿ ಯಾವ ಫ್ರೂಟ್ಸ್ ಬೇಕಾದರೂ ಹಾಕ್ಕೊಬೋದು, ತುಂಬಾ ಚೆನ್ನಾಗಿರುತ್ತೆ. ಬಾಳೆಹಣ್ಣು ಹಾಕ್ಕೊಂಡ್ರಂತೂ ಇನ್ನೂ ಸಖತ್ತಾಗಿರುತ್ತೆ. ಆಮೇಲೆ ಸ್ವಲ್ಪ ಆ್ಯಪಲ್ ಹಾಕ್ಕೊತಾ ಇದ್ದೀನಿ. ನೀವು ಮತ್ತು ಸ್ವಲ್ಪ ಡ್ರೈ ಫ್ರೂಟ್ಸ್ನ ರೋಸ್ಟ್ ಮಾಡಿ ಹಾಕ್ಕೊಬೋದು, ಪೀನಟ್ಸ್ನ ಹಾಕ್ಕೊಬೋದು. ಪೀನಟ್ಸ್ ರೋಸ್ಟ್ ಮಾಡಿ ಹಾಕಿದ್ರೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನಾನು ಇದರಲ್ಲಿ ಕಲ್ಲಂಗಡಿ ಮತ್ತು ಆ್ಯಪಲ್ನ ಸೇರಿಸಿ ಹಾಕ್ಕೊತಾ ಇದ್ದೀನಿ. ಫ್ರೂಟ್ಸ್ ಹಾಕೋದ್ರಿಂದ ಏನಂದರೆ ಓಟ್ಸಲ್ಲಿ ಸ್ವೀಟ್ನೆಸ್ ಇರಲ್ಲ ಅಲ್ವಾ, ನೀವು ಫ್ರೂಟ್ಸ್ ಹಾಕೋದ್ರಿಂದ ಅದರಲ್ಲಿ ಸ್ವೀಟ್ನೆಸ್ಸು ಆ್ಯಡ್ ಆಗುತ್ತೆ. ಆಮೇಲೆ ಅದ್ರ ಮೇಲೆ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ ಇದೆಯಲ್ಲ ಅದನ್ನು ಚಾಪ್ ಮಾಡಿ ಹಾಕ್ಕೊತಾ ಇದ್ದೀನಿ. ಸಣ್ಣದಾಗಿ ಚಾಪ್ ಮಾಡಿಬಿಟ್ಟು ಅದನ್ನು ಮೇಲೆ ಹಾಕ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿ ಆಗುತ್ತೆ. ಒಂದ್ಸರಿ ಈ ಥರ ಟ್ರೈ ಮಾಡಿ. ನೀವು ವೆಯ್ಟ್ ಲಾಸಲ್ಲೂ ಇದನ್ನು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ತೊಗೋಬೋದು. ಇದರಲ್ಲಿ 75 ಗ್ರಾಮ್ ಆಗೋಷ್ಟು ಗ್ಲೂಕೋಸ್ನ ನೀರಿಗೆ ಮಿಕ್ಸ್ ಮಾಡಿ ಕುಡಿಯೋಕ್ಕೆ ಹೇಳಿದ್ದಾರೆ. ನಾರ್ಮಲ್ ಗ್ಲೂಕೋಸ್ ಬರುತ್ತಲ್ಲ ಅದನ್ನೇ ತೊಗೊಂಡಿದ್ದೀನಿ. ಕರೆಕ್ಟಾಗಿ 75 ಗ್ರಾಮ್ ಆಗೋಷ್ಟು ತೂಕ ಮಾಡಿ ತೊಗೊತಾ ಇದ್ದೀನಿ. ಫಸ್ಟ್ ಪ್ರೆಗ್ನೆನ್ಸಿಲಿ ಏನು ಅಂತ ಹೇಳಿದ್ರೆ ನನಗೆ ಈ ಥರ ವೆಯ್ಟ್ ಚೆಕ್ ಮಾಡೋದಿರಲಿಲ್ಲ, ಎಷ್ಟಿದೆ ಏನು ಅಂತ ವೇಯ್ ಮಾಡೋದಿರಲಿಲ್ಲ. ಇವಾಗ ಸ್ವಲ್ಪ ಇದರಲ್ಲಿ ತೂಕ ಮಾಡಿ ತೊಗೊಳ್ಳೋಣ ಅಂತ ಹೇಳಿ ತೊಗೊತಾ ಇದ್ದೀನಿ. ತುಂಬ ಈಸಿ ಆಗುತ್ತೆ. ಈ ಥರ ವೇಯಿಂಗ್ ಮೆಷಿನ್ ಏನಾದ್ರು ಇದ್ಬಿಟ್ರೆ ಈ ಥರದಕ್ಕೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಕುಡಿತಾ ಇದ್ದೀನಿ. ಅಂದರೆ ತುಂಬ ಸ್ವೀಟ್ ಇರುತ್ತೆ, ಜಾಸ್ತಿ ನೀರು ಹಾಕ್ಕೊಂಡು ಕುಡಿಬೇಕು. ಬಟ್ ಜಾಸ್ತಿ ನೀರು ಹಾಕ್ಕೊಂಡು ಕುಡಿದ್ರೆ ಏನು ಗೊತ್ತಾ, ಕುಡಿಯೋಕ್ಕಾಗಲ್ಲ, ಹಾಗೆ ವಾಪಸ್ ಬಂದಂಗೆ ಆಗುತ್ತೆ, ವಾಮಿಟ್ ಬಂದಂಗೆ ಆಗುತ್ತೆ. ನಾನು ಅದಕ್ಕೆ ಸ್ವಲ್ಪ ಜಾಸ್ತಿನೇ ಗ್ಲೂಕೋಸ್ನ ಹಾಕ್ಕೊಂಡು ಕಮ್ಮಿ ನೀರನ್ನು ಹಾಕ್ಕೊಂಡು ಕುಡಿತಾ ಇದ್ದೀನಿ. ಒಂದೇ ಸರಿಗೆ ಕುಡಿದ್ಬಿಡಬೇಕು, ಪದೇ ಕುಡಿತಾ ಇದ್ದರೆ ವಾಮಿಟ್ ಬಂದಂಗೆ ಆಗುತ್ತೆ. ಆದರೆ ಪ್ರೆಗ್ನೆನ್ಸಿಲಿ ಇದಂತೂ ತುಂಬ ಕಷ್ಟದ ಕೆಲಸನೇ ಅಂತ ಹೇಳ್ಬೋದು. ಬಟ್ ಏನು ಮಾಡೋಕ್ಕಾಗಲ್ಲ, ಟೆಸ್ಟ್ ಇದೆಯಲ್ಲ ಅದಕ್ಕೋಸ್ಕರ ಇದನ್ನು ಕುಡಿಲೇಬೇಕು. ಕುಡಿದ್ಬಿಟ್ಟು ಆಮೇಲೆ 1 ಲೋಟ ನೀರನ್ನ ಕುಡಿತಿದ್ದೀನಿ. ಅಂದರೆ ಗಂಟ್ಲೆಲ್ಲ ಸ್ವಲ್ಪ ಸ್ವೀಟ್ ಅನಿಸ್ತಾ ಇರುತ್ತೆ, ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಕುಡಿತೀನಿ. ಡಾಕ್ಟ್ರು ನೀವು ಬೇಕಿದ್ರೆ ಇದಕ್ಕೆ ಲೆಮನ್ನು ಆ್ಯಡ್ ಮಾಡ್ಕೊಬೋದು ಅಂತ ಹೇಳಿದರು. ನಾನು ಆ್ಯಡ್ ಮಾಡ್ಕೊಂಡಿಲ್ಲ. ನಾನು ಇದಕ್ಕೆ ಸ್ವಲ್ಪ ಜಾಸ್ತಿ ವಾಟ್ರ್ ಮಿಕ್ಸ್ ಮಾಡಬೇಕಿತ್ತು. ಅಂದರೆ ಸ್ವಲ್ಪ ವಾಟ್ರ್ ಮಿಕ್ಸ್ ಮಾಡೋದು ಸಿಕ್ಕಾಪಟ್ಟೆ ಸ್ವೀಟ್ ಆಗಿಬಿಡ್ತು. ಇನ್ನು ನಾನು 2 ಗಂಟೆ ತನಕ ಏನೂ ತಿನ್ನೋಂಗಿಲ್ಲ. ಆಮೇಲೆ 2 ಗಂಟೆ ಬಿಟ್ಟು ಹೋಗಿ ಬ್ಲಡ್ಡು ಕೊಟ್ಕೊಳ್ಬೇಕು. 2 ಗಂಟೆ ಆದಮೇಲೆ ಬ್ಲಡ್ ಟೆಸ್ಟ್ ಮಾಡೋಕ್ಕೆ ಹೇಳಿದ್ದಾರೆ. ಸ್ವಲ್ಪ ಸಾಂಬಾರು ಮಾಡೋಕ್ಕಿದೆ, ಸಾಂಬಾರು ಮಾಡಿಬಿಟ್ಟು ಹಾಸ್ಪಿಟ್ಲಿಗೆ ಹೋಗ್ತೀನಿ. ನಾನು ಕೈಮಾ ಸಾಂಬಾರು ಮಾಡಬೇಕು ಅಂತ ಹೇಳಿ ತುಂಬ ದಿನದಿಂದ ಅನ್ಕೊತಾ ಇದ್ದೆ. ಮೊಟ್ಟೆಲಿ ಒಂದ್ಸರಿ ಟ್ರೈ ಮಾಡಿ ನೋಡೋಣ. ಮೊಟ್ಟೆ ಚೆನ್ನಾಗಿ ಬಂತು ಅಂತ ಹೇಳಿದ್ರೆ ಮಟನ್ನು ಚಿಕನ್ ಮೇಲೆ ಪ್ರಯೋಗ ಮಾಡೋಣ ಅಂತ ಹೇಳಿ ಇವತ್ತು ಮೊಟ್ಟೆಲಿ ಮಾಡ್ತಾಯಿದ್ದೀನಿ. ಫಸ್ಟ್ ಇಲ್ಲಿ ಹುರ್ಗಡ್ಲೆನ 1 ಕಪ್ ಆಗೋಷ್ಟು ತೊಗೊಂಡಿದ್ದೀನಿ. ಹುರ್ಗಡ್ಲೆ ಏನಕ್ಕೆ ಯೂಸ್ ಮಾಡೋದು ಅಂತ ಹೇಳಿದ್ರೆ ಚೆನ್ನಾಗಿ ಬೈಂಡಿಂಗ್ ಆಗುತ್ತೆ, ಅಂದರೆ ಮೊಟ್ಟೆನ ಉಂಡೆ ಕಟ್ಟಬೇಕಾದ್ರೆ ಮೆತ್ತಗಾಗಲ್ಲ, ಅದಕ್ಕೋಸ್ಕರ. ಆಮೇಲೆ ನಾನಿಲ್ಲಿ ಖಾರಕ್ಕೆ ಅರ್ಧ ಹೆಚ್ಚಿರೋಂಥ ಬೆಳ್ಳುಳ್ಳಿ, ಕೊತ್ತಂಬರಿ, ಪುದೀನ ಮತ್ತು ಅರ್ಧ ಟೊಮೊಟೊನ ಸೇರಿಸ್ಕೊತಾ ಇದ್ದೀನಿ. ಇದಿಷ್ಟನ್ನ ಸೇರಿಸ್ಕೊಂಡಾದಮೇಲೆ ನೀವು ಶುಂಠಿ ಬೆಳ್ಳುಳ್ಳಿನ ಸೇರಿಸ್ಕೊಬೇಕು. ಶುಂಠಿ ಬೆಳ್ಳುಳ್ಳಿ ಇದೆಯಲ್ಲ ಅದನ್ನು ಸ್ವಲ್ಪ ಸೇರಿಸ್ಕೊಳ್ಳಿ, ಜಾಸ್ತಿ ಬೇಡ. ಆಮೇಲೆ ಸ್ವಲ್ಪ ಚಕ್ಕೆ, ಸ್ವಲ್ಪ ಜೀರಿಗೆ, ಕಾಳು ಮೆಣಸನ್ನ ಹಾಕಿ ಪೇಸ್ಟ್ ಮಾಡಬೇಕು. ನಾನಿಲ್ಲಿ ಮನೇಲೇ ಮಾಡಿರೋಂಥ ಸಾಂಬಾರು ಪುಡಿ 1 ಸ್ಪೂನು ಮತ್ತು ಖಾರಕ್ಕೆ 1 ಸ್ಪೂನು ಖಾರದ ಪುಡಿ ಹಾಕ್ಬಿಟ್ಟು ಆಮೇಲೆ ಕಾಯಿ ತುರಿ ಏನಿದೆ ಅದನ್ನು ಹಾಕ್ತಾಯಿದ್ದೀನಿ. ನೀವು ಇದಕ್ಕೆ ಕಾಯಿ ಹಾಲು ಸೇರಿಸ್ಕೊಬೋದು, ನಾನು ಕಾಯಿ ತುರಿ ಸೇರಿಸ್ಕೊಂಡಿದ್ದೀನಿ.
ಆಮೇಲೆ ಈ ಥರ ತುರಿದಿರೋ ಮೊಟ್ಟೆ ಏನಿದೆ ಅದನ್ನು ಒಂದು ಕೋಪ್ಗೆ ಸಪ್ರೇಟಾಗಿ ಹಾಕ್ಕೊಳ್ಳಿ. ಮೊಟ್ಟೆನ ಬೇಯಿಸ್ಬಿಟ್ಟು ನಾನಿಲ್ಲಿ ಒಂದು 4 ಮೊಟ್ಟೆನ ತೊಗೊಂಡಿದ್ದೀನಿ. ನೀವು ಜನ ನೋಡಿ ಎಷ್ಟು ಬೇಕು ಅಂತ ಹೇಳಿ ಅಷ್ಟನ್ನು ತೊಗೊಬೇಕಾಗುತ್ತೆ. ಅದನ್ನು ಚೆನ್ನಾಗಿ ತುರಿದು ಹಾಕ್ಕೊಂಡಿದ್ದೀನಿ. ತುರಿದ್ಬಿಟ್ಟು ಅದಕ್ಕೆ ಒಂದು ಅರ್ಧ ಹೆಚ್ಚಿರೋ ಈರುಳ್ಳಿ ಮತ್ತು ನೀವು ಖಾರ ಪೇಸ್ಟ್ ಮಾಡಿರ್ತೀರಲ್ಲ ಅದು, ಮತ್ತು ಹುರ್ಗಡ್ಲೆ ಪೌಡರ್ ಮಾಡಿರ್ತೀವಲ್ಲ ಅದು, ಇದು ಬೈಂಡಿಂಗಿಗೆ ಹಾಕಬೇಕಾಗುತ್ತೆ. ಆಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಪುಡಿ, ಅಂದರೆ ಮೊಟ್ಟೆ ಸ್ಮೆಲ್ ಇರುತ್ತಲ್ಲ ಅದಕ್ಕೆ. ಆಮೇಲೆ ನಾನಿಲ್ಲಿ ಒಂದು ಮೊಟ್ಟೆನ ಒಡೆದು ಹಾಕ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಕಲಿಸ್ಬೇಕು. ಇದನ್ನು ಚೆನ್ನಾಗಿ ಕಲಸಿ ಉಂಡೆ ಮಾಡ್ಕೊಬೇಕು. ನಿಮ್ಗೆ ಏನಾದರೂ ಕನ್ಸಿಸ್ಟೆನ್ಸಿ ಸ್ವಲ್ಪ ದಪ್ಪ ಅಂತ ಅನ್ನಿಸ್ತು ಅಂದರೆ ಸ್ವಲ್ಪ ಆಯಿಲ್ನ ಸೇರಿಸ್ಕೊಂಡು ಕಲಿಸ್ಕೊಬೋದು. ನೀರು ಕಲಿಸ್ಕೊಂಡ್ರೆ ನನ್ನ ಪ್ರಕಾರ ಅದು ಸಾಫ್ಟ್ ಆಗುತ್ತೆ ಅಂತ ಹೇಳಿ, ಅಂದರೆ ನಾವು ಸಾಂಬಾರಿಗೆ ಕುದಿಬೇಕಾದ್ರೆ ಹಾಕ್ತೀವಲ್ಲ ಆವಾಗ ಸಾಫ್ಟ್ ಆಗುತ್ತೆ ಅಂತ ಅಂದ್ಕೊತೀನಿ. ನೀವು ಇದನ್ನೇನಾದರೂ ಇನ್ನೂ ಸ್ವಲ್ಪ ಸಾಫ್ಟ್ ಆಯಿತು ಆ ಥರ ಅನಿಸಿದ್ರೆ ಸ್ವಲ್ಪ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಬೇಕು. ಸಾಫ್ಟ್ ಅಂದರೆ ಗಟ್ಟಿ ಆಗಲ್ಲ, ಯಾಕಂದರೆ ಮೊಟ್ಟೆ ಸಾಫ್ಟೇ ಇರೋದ್ರಿಂದ ಗಟ್ಟಿ ಆಗಲ್ಲ, ಸ್ವಲ್ಪ ಸಾಫ್ಟೇ ಆಗುತ್ತೆ. ನೀವು ಹಿಟ್ಟನ್ನು ಜಾಸ್ತಿ ಸೇರಿಸ್ಕೊಬೇಕಾಗುತ್ತೆ. ನೋಡಿ ಈ ಥರ ಒಂದೇ ಸೈಜಿಗೆ ಉಂಡೆ ಮಾಡಿ ಇಟ್ಕೊತಾ ಇದ್ದೀನಿ. ಅಂದರೆ ಇದು ತುಂಬ ಚೆನ್ನಾಗಿ ಬಂದಿತ್ತು ಸಾಂಬಾರು. ಅಂದರೆ ನಾರ್ಮಲಾಗಿ ಮೊಟ್ಟೆ ತಿಂತೀವಲ್ಲ ಅದಕ್ಕಿಂತ ಸ್ವಲ್ಪ ಡಿಫ್ರೆಂಟಾಗಿತ್ತು. ಬಟ್ ನನಗೆ ಅಷ್ಟೊಂದೇನು ಇಷ್ಟ ಆಗಿಲ್ಲ. ಅಂದರೆ ತುಂಬ ಚೆನ್ನಾಗಿದೆ, ಸೂಪರಾಗಿದೆ ಅನ್ನೋಷ್ಟೇನಿಲ್ಲ. ಮಟನ್ನು ಚಿಕನಲ್ಲಿ ಮಾಡಿದ್ರೆ ಚೆನ್ನಾಗಿ ಬರ್ಬೋದೇನೋ, ನನಗೆ ಗೊತ್ತಿಲ್ಲ. ಈ ರೀತಿ ಉಂಡೆನೆಲ್ಲ ಮಾಡಿ ಸೈಡಿಗೆ ಎತ್ತಿಟ್ಕೊತಾ ಇದ್ದೀನಿ. ನೋಡಿ ಇಷ್ಟು ಉಂಡೆ ಆಗಿತ್ತು 4 ಮೊಟ್ಟೆಲಿ. ಇನ್ನು ಒಂದು ಕಡೆ ಪ್ಯಾನಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಈರುಳ್ಳಿ ಟೊಮೊಟೊ ಏನಿದೆ ಅದನ್ನು ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ನಾನಿಲ್ಲಿ ಯೂಸ್ ಮಾಡಿರೋ ಆಯಿಲು ಆಲ್ರೆಡಿ ನಾನು ಕಬಾಬ್ಗೆ ಯೂಸ್ ಮಾಡಿರೋ ಆಯಿಲು, ಅಂದರೆ ಒಂದೇ ಸರಿ ಕಬಾಬ್ನ ಕರೆದಿರೋದು. ಆಮೇಲೆ ನಾನಿಲ್ಲಿ ಖಾರ ಪೇಸ್ಟ್ ಮಾಡಿದ್ವಲ್ಲ ಆವಾಗ ಅದನ್ನು ಹಾಕ್ಕೊಂಡು ಹಸಿ ವಾಸನೆ ಹೋಗೋ ತನಕ ಇದನ್ನು ಹುರ್ಕೊಬೇಕು. ಮತ್ತು ಇದು ಚೆನ್ನಾಗಿ ಕುದ್ಮೇಲೆ ಅದನ್ನು ಹಾಕಬೇಕು, ಇಲ್ಲ ಅಂತ ಹೇಳಿದ್ರೆ ಅದು ಒಡೆಯೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಚೆನ್ನಾಗಿದು ಕುದ್ದಾದಮೇಲೆ ಇದಕ್ಕೆ ನೀವು ಉಪ್ಪು ಹುಳಿ ಖಾರ ಏನಾದರೂ ನೋಡ್ಕೊಂಬಿಟ್ಟು ಆಮೇಲೆ ಅದನ್ನ ಹಾಕ್ಬೇಕು. ಯಾಕಂದರೆ ಅದ್ರದ್ದು ಟೇಸ್ಟ್ ಬೇರೆ ಇರುತ್ತೆ, ಇದ್ರದ್ದು ಟೇಸ್ಟ್ ಬೇರೆ ಇರುತ್ತೆ. ಅದಕ್ಕೆ ನಾವು ಆಲ್ರೆಡಿ ಉಪ್ಪು ಹಾಕಿರ್ತೀವಲ್ಲ ಅದಕ್ಕೋಸ್ಕರ. ಈಗ ಒಂದೊಂದೇ ಉಂಡೆ ಮಾಡಿರ್ತೀವಲ್ಲ ಅದನ್ನು ಸೇರಿಸ್ಕೊಳ್ಳಿ, ನಿಧಾನಕ್ಕೆ ಸೇರಿಸ್ಕೊಳ್ಳಿ. ಅಂದರೆ ಸ್ವಲ್ಪ ಲೋ ಫ್ಲೇಮಲ್ಲಿಟ್ಟು ಸೇರಿಸ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಜಾಸ್ತಿ ಕುದಿ ಹತ್ತಿ ಅದು ಒಡೆದೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಿಧಾನಕ್ಕೆ ಹಾಕಬೇಕಾಗುತ್ತೆ. ಮೊಟ್ಟೆನ ಹೇಗೆ ಒಡೆದು ಹಾಕ್ಕೊತೀವೋ ಅದೇ ಥರ ಮೊಟ್ಟೆನೂ ಅಷ್ಟೇ ಜಾಸ್ತಿ ಫೋರ್ಸಲ್ಲಿ ಹಾಕ್ಬಿಟ್ರೆ ಅದು ಅಲ್ಲೇ ಗಜಿಬಿಜಿ ಆಗಿಬಿಡುತ್ತೆ. ಅದಕ್ಕೆ ಇದೇ ಥರ ನಿಧಾನಕ್ಕೆ ಹಾಕ್ಕೊಬೇಕು. ಮತ್ತು ಸೌಟ್ ಹಾಕಿ ತಿರ್ಸ್ಬೇಡಿ, ಹಾಗೆ ಮುಚ್ಚಿಟ್ಬಿಡಿ. ಆಮೇಲೆ ಸ್ವಲ್ಪ ಹೊತ್ತು ಕುದ್ದಾದ್ಮೇಲೆ ಈ ಥರ ಆಗುತ್ತೆ. ಆಮೇಲೆ ನೀವು ಉಪ್ಪು ಖಾರ ಎಲ್ಲ ನೋಡಿಕೊಂಡು ಸೇರಿಸ್ಕೊಬೋದು. ನಾನು ಇದರಲ್ಲಿ ಸ್ವಲ್ಪ ಉಪ್ಪನ್ನು ಕಮ್ಮಿ ಮಾಡಿಬಿಟ್ಟಿದ್ದೆ, ಅದಕ್ಕೆ ಉಪ್ಪು ಸೇರಿಸ್ಕೊಂಡೆ. ಬಟ್ ಚೆನ್ನಾಗಾಗಿತ್ತು. ಬಟ್ ಇದು ಚಪಾತಿ ಪೂರಿಗೆಲ್ಲ ಚೆನ್ನಾಗಾಗ್ಬೋದೇನೋ. ಬಟ್ ರೈಸಿಗೆ ನನಗೆ ಅಷ್ಟೊಂದೇನು ಇಷ್ಟ ಆಗಿಲ್ಲ. ಅಂದರೆ ನಾರ್ಮಲಾಗಿ ಮೊಟ್ಟೆ ಸಾರು ಮಾಡ್ತೀವಲ್ಲ ಅಷ್ಟೊಂದೇನು ಇಷ್ಟ ಆಗಲಿಲ್ಲ. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಇದನ್ನು, ಚೆನ್ನಾಗೇ ಬಂದಿತ್ತು, ಪರವಾಗಿಲ್ಲ. ಒಂದು ಸರಿ ಟ್ರೈ ಮಾಡಿ. ಹಾಸ್ಪಿಟ್ಲಿಗೆ ಹೋಗಿ ಬಂದೆ, ಈಗ ಬ್ಲಡ್ ಕೊಟ್ಟು ಬಂದೆ. ರಿಪೋರ್ಟ್ ಇನ್ನು ನಾಳೆ ಬರುತ್ತೆ. ಅಂದರೆ ಇವತ್ತು ಬ್ಲಡ್ನ ತೆಗೆದ್ಬಿಟ್ಟು ನಾಳೆ ರಿಪೋರ್ಟ್ನ ಕೊಡ್ತಾರೆ. ಅಂದರೆ ಡಾಕ್ಟ್ರು ಇರಲಿಲ್ಲ ನನಗೆ. ಡಾಕ್ಟ್ರು ಒಂದು 4 o'clock ಹಂಗೆ ಬರ್ತೀನಿ ಅಂತ ಹೇಳಿದ್ರು. ಇನ್ನು ಲೇಟ್ ಆಗುತ್ತೆ ಅಂತ ಹೇಳಿ ಬ್ಲಡ್ಡನ್ನು ಕೊಟ್ಟು ಬಂದೆ. ಇನ್ನು ಅವ್ರು ಟೆಸ್ಟಿಗೆ ಕಳಿಸ್ತಾರಲ್ವ, ಟೆಸ್ಟ್ ಆದಮೇಲೆ ಏನು ರಿಪೋರ್ಟು, ಶುಗರ್ ಏನು ಕಮ್ಮಿ ಮಾಡಬೇಕಾ ಜಾಸ್ತಿ ಮಾಡಬೇಕಾ ಅಂತೆಲ್ಲ ಹೇಳ್ತಾರೆ. ಬಟ್ ನನಗೆ ಅಷ್ಟೊಂದು ಶುಗರ್ ಕಮ್ಮಿ ಅಂತ ಏನಿಲ್ಲ, ತುಂಬಾ ತಿಂತೀನಿ, ಕಮ್ಮಿ ತಿಂತೀನಿ ಆ ಥರ ಏನಿಲ್ಲ. ಶುಗರ್ ಲಾಸ್ಟ್ ಪ್ರೆಗ್ನೆನ್ಸಿಲೂ ನನಗೆ ಶುಗರ್ ಇತ್ತು. ಇದರಲ್ಲಿ ಏನಾಗಿದೆಯೋ ಏನು ಅಂತಲೂ ಗೊತ್ತಿಲ್ಲ. ಬಟ್ ತುಂಬ ಶುಗರ್ ತಿಂತೀನಿ ನಾನು. ತುಂಬ ಸ್ವೀಟಿಗಂತೂ ತುಂಬ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ. ಹೊರಗಡೆ ಹೋಯಿತು ಅಂತ ಹೇಳಿದ್ರೆ ನನಗೆ ಸ್ವೀಟ್ ಏನಾದರೂ ಬೇಕಾಗುತ್ತೆ. ಇನ್ನೂ ರಿಪೋರ್ಟ್ ನೋಡಿ ಡಾಕ್ಟ್ರ್ ಏನಂತಾರೆ ಅಂದರೆ ಶುಗರ್ ಜಾಸ್ತಿ ಮಾಡಬೇಕು ಕಮ್ಮಿ ಮಾಡಬೇಕು, ಅಂದರೆ ಶುಗರ್ ಜಾಸ್ತಿ ತೊಗೋಬೇಕು ಕಮ್ಮಿ ತೊಗೋಬೇಕು ಅಥವಾ ಕಂಪ್ಲೀಟಾಗಿ ಬಿಟ್ಟೇ ಬಿಡಬೇಕು ಅಂತ ಹೇಳ್ತಾರೋ ಗೊತ್ತಿಲ್ಲ. ಇನ್ನೂ ರಿಪೋರ್ಟ್ ನಾಳೆ ಬರುತ್ತೆ. ಮತ್ತು ಥೈರಾಯ್ಡ್ ಟೆಸ್ಟು ಮಾಡಿಬಿಟ್ರು, 2 ಒಟ್ಟಿಗೆ ಮಾಡಿಬಿಡೋಣ ಅಂತ ಹೇಳಿ. ಅಂದರೆ ನನಗೆ ಸ್ವಲ್ಪ ಥೈರಾಯ್ಡ್ ಇತ್ತು, ಫಸ್ಟ್ ಟೆಸ್ಟ್ ಮಾಡಿಸಿದಾಗ ಸ್ವಲ್ಪ ಥೈರಾಯ್ಡ್ ಇತ್ತು. ಅದಕ್ಕೋಸ್ಕರ ಸ್ವಲ್ಪ ಮಾಡಿಬಿಡೋಣ ಅಂತ ಅವರು ಹೇಳಿದ್ರು. ಸರಿ ಅಂತ ಹೇಳಿ ಬ್ಲಡ್ಡನ್ನು ಕೊಟ್ಟು ಬಂದಿದ್ದಾಯಿತು. ಇನ್ನು ಸ್ವಲ್ಪ ಹೇರ್ ಆಯಿಲ್ ಮಾಡ್ಕೊಳ್ಳೋಣ ಅಂತ ಹೇಳಿ, ತುಂಬ ಹೇರ್ ಫಾಲ್ ಆಗ್ತಾಯಿದೆ. ಅದಕ್ಕೆ ಹೇರ್ ಆಯಿಲ್ನ ಮಾಡ್ಕೊಂಬಿಡೋಣ ಅಂತ ಹೇಳಿ, ಅಮ್ಮ ಹೆಂಗೋ ಬಂದಿದ್ರಲ್ಲ, ಅಮ್ಮ ಬಂದರೆ ತಾನ್ಯನ ನೋಡ್ಕೊತಾರೆ. ನಾನು ಸ್ವಲ್ಪ ಹೇರ್ ಆಯಿಲ್ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೊಂಡಿದ್ದೀನಿ. ನಾನು ಹೆಂಗೆ ಹೇರ್ ಆಯಿಲ್ ಮಾಡ್ತೀನಿ ಅಂತ ಹೇಳಿ ನಿಮಗೂ ತೋರಿಸ್ತೀನಿ, ಬನ್ನಿ. ಹೇರ್ ಆಯಿಲ್ ಮಾಡೋಕ್ಕೆ ನಾನು ಎಷ್ಟು ಐಟಮ್ಸ್ನ ತೊಗೊಂಡಿದ್ದೀನಿ ನಿಮಗೆ ತೋರಿಸ್ತೀನಿ.
ನಾನಿಲ್ಲಿ ಸ್ವಲ್ಪ ಮೆಂತ್ಯ ಮತ್ತು ಈರುಳ್ಳಿ, ಅಲೋವೆರಾ ಮತ್ತು ದಾಸವಾಳ ಹೂವಿನ ಎಲೆ ಅಂತ ಹೇಳಿದ್ರೆ ದಾಸವಾಳ ಗಿಡದ ಎಲೆ, ಹೂವು ಸಿಗಲಿಲ್ಲ ನನಗೆ, ಅದಕ್ಕೆ ಎಲೆನ ತೊಗೊಂಡಿದ್ದೀನಿ. ಹೂವು ಹಾಕ್ಬೋದು, ಚೆನ್ನಾಗಿರುತ್ತೆ. ಫಸ್ಟು ನಾನಿಲ್ಲಿ ಸ್ವಲ್ಪ ಮೆಂತ್ಯನ ಚೆನ್ನಾಗಿ ಹುರಿತಾ ಇದ್ದೀನಿ. ನೀವು ಇದಕ್ಕೆ ಅಗಸೆ ಬೀಜನೂ ಆ್ಯಡ್ ಮಾಡ್ಕೊಬೋದು. ನಾನು ಅಗಸೆ ಬೀಜನ ಆ್ಯಡ್ ಮಾಡ್ಕೊಂಡಿಲ್ಲ, ನೀವು ಬೇಕಿದ್ದರೆ ಆ್ಯಡ್ ಮಾಡ್ಕೊಬೋದು. ಆಮೇಲೆ ನಾನಿಲ್ಲಿ ಕೊಬ್ಬರಿ ಎಣ್ಣೆ ಅಂದರೆ ಪ್ಯಾರಾಚೂಟ್ ಎಣ್ಣೆನೇ ಯೂಸ್ ಮಾಡ್ತಾಯಿದ್ದೀನಿ. ನಿಮ್ಮ ಮನೇಲಿ ಏನಾದರೂ ಪ್ಯೂರ್ ಆಯಿಲ್ ಇತ್ತು ಅಂತ ಹೇಳಿದ್ರೆ ಅದನ್ನು ಯೂಸ್ ಮಾಡ್ಕೊಬೋದು. ನಾನಿಲ್ಲಿ ಪ್ಯಾರಾಚೂಟ್ನೇ ಯೂಸ್ ಮಾಡ್ತಾಯಿದ್ದೀನಿ. ಎಣ್ಣೆಲೇ ಸ್ವಲ್ಪ ಹೊತ್ತು ಇದನ್ನು ಹುರ್ಕೊಂಡಾದ್ಮೇಲೆ ಫಸ್ಟು ಮೆಂತ್ಯನೇ ಹುರ್ಕೊಬೇಕು, ಆಮೇಲೆ ಈರುಳ್ಳಿನ ಹುರ್ಕೊಬೇಕು. ಈರುಳ್ಳಿಲೂ ಅಷ್ಟೇ ತುಂಬ ಒಳ್ಳೆ ಪ್ರೋಟೀನ್ ಇರೋದ್ರಿಂದ ನಮ್ಮ ಹೇರ್ಗೆ ತುಂಬ ಒಳ್ಳೆಯದು. ಇದು ಹೇರ್ನ ಚೆನ್ನಾಗಿ ಗ್ರೋತ್ ಮಾಡುತ್ತೆ. ಈರುಳ್ಳಿ, ಮೆಂತ್ಯ ಏನಿದೆಯಲ್ಲ ಅದು ನಮಗೆ ಡ್ಯಾಂಡ್ರಫ್ ಆಗದಿರೋ ಹಾಗೆ ನೋಡ್ಕೊಳ್ಳುತ್ತೆ, ಮತ್ತು ಈರುಳ್ಳಿ ಹೇರ್ ಫಾಲ್ ಆಗೋದನ್ನು ತಡೆಯುತ್ತೆ. ಅದಕ್ಕೋಸ್ಕರ ಇದನ್ನು ಚೆನ್ನಾಗಿ ಹುರಿದುಬಿಟ್ಟು, ಅಂದರೆ ತುಂಬ ಕರಟೋ ರೀತಿಲೇ ಹುರಿಬೇಕಾಗುತ್ತೆ. ನೋಡಿಲಿ ನಾನು ಈ ಥರ ಹುರ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಕರಟಬೇಕು, ಮತ್ತು ನೀವು ಸ್ವಲ್ಪ ಚೆನ್ನಾಗಿ ತಿರುಗಿಸ್ತಾನೆ ಇರಬೇಕು. ಅದು ಕರಟೋ ತನಕನೂ ಕೈ ಬಿಡಬಾರ್ದು. ಕೈ ಬಿಟ್ಬಿಟ್ರೆ ಫುಲ್ ಸೀದೋದಂಗೆ ಆಗಿಬಿಡುತ್ತೆ. ನಿಮಗೆ ಅಡಿ ಹಿಡಿಬಾರ್ದು, ಅಂದರೆ ಕರಟಬೇಕು ಬಟ್ ಅಡಿ ಹಿಡಿಬಾರ್ದು. ಈ ಥರ ತಿರ್ಸ್ಕೊತಾ ಇದ್ದೀನಿ. ನೀವು ಹೊರಗಡೆಯಿಂದ ತರೋ ಹೇರ್ ಆಯಿಲ್ಗಿಂತ ನೀವು ಈ ಥರ ಮನೆಯಲ್ಲೇ ಮಾಡಿಕೊಂಡ್ರೆ ಹೇರ್ ಆಯಿಲು ತುಂಬ ಒಳ್ಳೆಯದು. ಹೇರ್ಗೆ ತುಂಬ ಚೆನ್ನಾಗಿ ಕೂದಲು ಬರುತ್ತೆ. ಆಮೇಲೆ ಅಲೋವೆರಾ ಸೇರಿಸ್ಕೊತಾ ಇದ್ದೀನಿ ನಾನು ಇದಕ್ಕೆ. ನೀವು ಮತ್ತು ಅಲೋವೆರಾ ಜೆಲ್ಲೆಲ್ಲ ಸೇರ್ಸೋಕೆ ಹೋಗಬೇಡಿ, ಅಲೋವೆರಾನೇ ಸೇರಿಸ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ಇದು ಅಷ್ಟೇ ನಮ್ಮ ಹೇರ್ಗೆ ತುಂಬ ತಂಪು, ತಲೆಗೂ ಅಷ್ಟೇ ತುಂಬ ತಂಪು. ಮೆಂತ್ಯನೂ ಅಷ್ಟೇ ನಮ್ಮ ತಲೆಗೆ ತುಂಬ ತಂಪು. ಇನ್ನು ದಾಸವಾಳದ ಹೂವು ಮತ್ತು ದಾಸವಾಳದ ಎಲೆ ಏನಿದೆಯಲ್ಲ ಅದು ಅಷ್ಟೇ. ಕರಿಬೇವು ಸೊಪ್ಪು ಅಷ್ಟೇ ತಲೆ ಕೂದಲಿಗೆ ತುಂಬ ಒಳ್ಳೆಯದು. ನೀವು ಇದಿಷ್ಟು ಮಾಡ್ಕೊಂಡಿರ್ತೀರಲ್ಲ, ಇದನ್ನು ಒಂದು ಸರಿ ವೀಕ್ಲಿ ಒನ್ಸ್ ಅಥವಾ ವೀಕ್ಲಿ ಟ್ವೈಸ್ ಯೂಸ್ ಮಾಡಿದ್ರೆ ನೀವೇ ರಿಸಲ್ಟ್ ನೋಡ್ತೀರಾ, ಹೇರ್ ಎಷ್ಟು ಚೆನ್ನಾಗಿ ಗ್ರೋತ್ ಆಗುತ್ತೆ ಅಂತ ಹೇಳಿ. ಪ್ರೆಗ್ನೆನ್ಸಿ ಟೈಮಲ್ಲಿ ಮತ್ತು ಪೋಸ್ಟ್ ಟೈಮಲ್ಲಿ ತುಂಬ ಹೇರ್ ಫಾಲ್ ಆಗುತ್ತೆ. ಅಂಥವ್ರು ಇದನ್ನು ಯೂಸ್ ಮಾಡಿದ್ರೆ ನಿಮಗೆ ತುಂಬ ಯೂಸ್ ಆಗುತ್ತೆ ಅಂತ ಅಂದ್ಕೊತೀನಿ ನಾನು. ಈ ಥರ ಚೆನ್ನಾಗಿ ಹುರ್ಕೊಬೇಕಾಗತ್ತೆ. ನೋಡಿ ಇಷ್ಟು ಕರಟೋ ತನಕ ನಾನು ಇದನ್ನು ಹುರ್ಕೊಂಡಿದ್ದೀನಿ. ಇದು ಫುಲ್ಲು ಸೀದಬೇಕು, ಈ ಥರ ಕರಟ್ ಹೋಗಬೇಕು. ಆಮೇಲೆ ನೀವು ಇದಕ್ಕೆ ಆಯಿಲ್ನ ಸೇರಿಸ್ಕೊಬೇಕಾಗುತ್ತೆ. ಅಂದರೆ ಫಸ್ಟು ಆಯಿಲಲ್ಲೇ ಹುರ್ಕೊಬೇಕು, ಅಂದರೆ ಜಾಸ್ತಿ ಆಯಿಲ್ ಹಾಕಿ ಹುರ್ಕೊಳಕ್ಕೆ ಹೋಗಬಾರ್ದು. ಅದು ಫುಲ್ ಕರಟ್ ಆದಮೇಲೆ ಆಯಿಲ್ನ ಹಾಕಿ ಸ್ವಲ್ಪ ಹೊತ್ತು ಕುದಿಸ್ಬೇಕು ಚೆನ್ನಾಗಿ. ಲೋ ಫ್ಲೇಮಲ್ಲಿ ಕುದಿಸಿ, ಮತ್ತು ಹೈ ಫ್ಲೇಮಲ್ಲಿ ಕುದಿಸ್ಬೇಡಿ. ಸ್ವಲ್ಪ ಲೋ ಫ್ಲೇಮಲ್ಲೇ ಕುದಿಸ್ಬಿಟ್ರೆ, ಹೈ ಫ್ಲೇಮಲ್ಲಿ ಆಗಿಬಿಟ್ರೆ ಏನು ಗೊತ್ತಾ, ಕರ್ಟ್ ಹೋಗಿಬಿಡುತ್ತೆ, ಫುಲ್ ಆಯಿಲು ಕಪ್ಪಾಗಿಬಿಡುತ್ತೆ. ಸ್ವಲ್ಪ ಲೋ ಫ್ಲೇಮಲ್ಲೇ ಕುದಿಸ್ಬಿಟ್ಟು ಸ್ವಲ್ಪ ತಣ್ಣಗಾದಮೇಲೆ ನಾನಿಲ್ಲಿ ಒಂದು ಲೋಟಕ್ಕೆ ಹಾಕ್ಕೊತಾ ಇದ್ದೀನಿ. ಹೀಗೆ ಸೋಸ್ಬಿಟ್ಟು, ನೀವು ಬಟ್ಟೆಲೂ ಸೋಸ್ಕೊಬೋದು. ನಾನಿಲ್ಲಿ ಒಂದು ಸ್ಟೀಲು ಸೋಸ್ತಾರಲ್ಲ ಅದನ್ನು ಇಟ್ಕೊಂಡು ಸ್ಟೀಲಲ್ಲಿ ಅದನ್ನು ಸೋಸ್ಕೊತಾ ಇದ್ದೀನಿ. ನೋಡಿ ನಾನು ಇಷ್ಟು ಹಾಕಿದ್ನಲ್ಲ ಆಯಿಲು, ಒಂದು ಅರ್ಧ ಲೋಟ ಆಗೋಷ್ಟು ಆಗಿತ್ತು. ಇದು ನನಗೆ 1 ವೀಕ್ ಅಥವಾ 2 ವೀಕಿಗೆ ಸಾಕು. ಇದನ್ನು ಒಂದು ಗಾಜಿನ ಬಾಟ್ಲಿಗೆ ಹಾಕಿ ಸ್ಟೋರ್ ಮಾಡಿಡ್ತಾ ಇದ್ದೀನಿ. ಅಂದರೆ ನಾನು ಕಿಚನಿಗೆ ಅಂತ ತರಿಸಿದ್ದೆ ಆಯಿಲ್ ಸ್ಪ್ರೇಯರ್ ಬಾಟಲು, ಅದು ನನಗೇನು ಯೂಸ್ ಆಗಲಿಲ್ಲ. ಅದಕ್ಕೋಸ್ಕರ ಅದೇ ಬಾಟ್ಲಿಗೆ ಈ ಆಯಿಲ್ನ ಹಾಕಿ ಇಡ್ತಾ ಇದ್ದೀನಿ. ಇದನ್ನು ಅಮ್ಮನ ಹತ್ರ, ಅಮ್ಮ ಹೆಂಗೂ ಬಂದಿದ್ರಲ್ಲ ಅದನ್ನು ಅಮ್ಮನ ಹತ್ರ ತಲೆಗೆ ಹಚ್ಚಕ್ಕೆ ಹೇಳಿ ಇನ್ನು ತಲೆಯೆಲ್ಲ ಬಾಚಿಸ್ಕೊಂಡೆ. ನನಗೆ ಆಯಿಲ್ ಹಚ್ಚೋದಂದರೆ ಅಷ್ಟೊಂದು ಇಷ್ಟನೇ ಆಗಲ್ಲ, ತಲೆಯೆಲ್ಲ ಅಂಟು ಅನ್ನಿಸ್ತಾ ಇರುತ್ತೆ. ಮತ್ತು ಈ ಥರ ಮೆಂತ್ಯ ಈರುಳ್ಳಿ ಎಲ್ಲ ಹಾಕ್ಬಿಟ್ರಂತೂ ಅದಂತೂ ಸಿಕ್ಕಾಪಟ್ಟೆ ಸ್ಮೆಲ್ ಇರುತ್ತೆ. ಇನ್ನು ನೆಕ್ಸ್ಟ್ ಡೇಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್ ಆಗಿರುತ್ತೆ. ಇನ್ನು ಬೆಳಿಗ್ಗೆ ಬೇಗನೆ ಎದ್ದಿದ್ದೆ, ಯಾಕಂತ ಹೇಳಿದ್ರೆ ನಿನ್ನೆ ಆಯಿಲ್ ಹಾಕಿದ್ನಲ್ವ, ಅದು ತಲೆಗೆ ತುಂಬ ಕಿರಿಕಿರಿ ಆದಂಗೆ ಅನ್ನಿಸ್ತಾ ಇತ್ತು. ಅದಕ್ಕೆ ವಾಶ್ ಮಾಡಿಬಿಡೋಣ ಅಂತ ಹೇಳಿ ಬೆಳಿಗ್ಗೆ ಬೇಗ ಎದ್ಬಿಟ್ಟು ನೀರೆಲ್ಲ ಕಾಯಿಸಿ ತಲೆನ ವಾಶ್ ಮಾಡಿಕೊಂಡೆ. ಎಣ್ಣೆ ಹಾಕ್ಬಿಟ್ರೆ ಏನಂತ ಹೇಳಿದ್ರೆ ತುಂಬ ಕಿರಿಕಿರಿ ಅನ್ನಿಸ್ತಾ ಇರುತ್ತೆ ನನಗೆ. ಅದಕ್ಕೆ ರಾತ್ರಿ ಹಾಕಿ ಬೆಳಿಗ್ಗೆ ತಲೆ ತೊಳ್ಕೊಂಡ್ಬಿಡ್ತೀನಿ. ಬಟ್ ಎಣ್ಣೆ ಹಾಕೋದು ತುಂಬ ಒಳ್ಳೆಯದು, ಎಣ್ಣೆ ಹಾಕ್ತಾಯಿರಿ ತಲೆಗೆ. ಅದು ಕೆಲವೊಬ್ರಿಗೆ ಅಭ್ಯಾಸ ಇಲ್ಲ ಅಂತ ಹೇಳಿದ್ರೆ ಅದು ಒಂಥರ ಜಿಡ್ಡು ಅಂಟು ಅಂತ ಅನ್ನಿಸ್ತಾ ಇರುತ್ತೆ. ಇನ್ನು ಬೆಳಗ್ಗೆ ತಿಂಡಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ನಮ್ಮ ಕಡೆ ಕಲ್ತಪ್ಪ ಅಂತ ಹೇಳಿ ಮಾಡ್ತಾರೆ, ಅದನ್ನು ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನಿಲ್ಲಿ ಅಕ್ಕಿ ಮತ್ತು ಉದ್ದನ್ನ ನೆನೆಸಿಟ್ಕೊಂಡಿದ್ದೀನಿ, ಮತ್ತು ಕಾಯಿ ತುರ್ಕೊಂಡಿದ್ದೀನಿ, ಮತ್ತು ಸೌತೆಕಾಯಿ ಬರುತ್ತಲ್ಲ ಅದನ್ನು ತುರಿದಿಟ್ಕೊಂಡಿದ್ದೀನಿ. ಬೆಲ್ಲನ ಕರಗಿಸಿ ನೀರು ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ರೈಸು ಅಂತ ಹೇಳಿದ್ರೆ ನೀವು ನೆನೆಸಿರ್ತೀರಲ್ಲ ಅದು, ನಾನಿಲ್ಲಿ ಸೊಸೈಟಿ ಅಕ್ಕಿನೇ ತೊಗೊಂಡಿದ್ದೀನಿ. ಅದಾದರೆ ತುಂಬ ಚೆನ್ನಾಗಾಗುತ್ತೆ. ಬೇರೆ ಯಾವ್ದಾದ್ರು ರೈಸ್ ಯೂಸ್ ಮಾಡಿದ್ರೆ ಹಾಗೆ ಗಟ್ಟಿ ಇರುತ್ತೆ. ಸೊಸೈಟಿದಾದರೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಇಲ್ಲಿ ಸೌತೆಕಾಯಿ ನಾವು ಪಚ್ಚಡಿ ಎಲ್ಲ ಮಾಡ್ತೀವಲ್ಲ, ಕೋಸಂಬರಿ ಎಲ್ಲ, ಆ ಸೌತೆಕಾಯಿನ ಯೂಸ್ ಮಾಡ್ಕೊಂಡಿದ್ದೀನಿ.
ಇದು ಒಂದು ಸೌತೆಕಾಯಿನ ಯೂಸ್ ಮಾಡ್ಕೊಂಡಿದ್ದೀನಿ ನಾನು. ಇದು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅಂತ ಹೇಳಿ. ಮತ್ತು ಕಾಯಿನ ತುರಿದು ಹಾಕ್ಕೊಂಡಿದ್ದೀನಿ. ತುರಿದು ಹಾಕ್ಕೊಂಡ್ರೆ ಮಿಕ್ಸಿಲಿ ಗಂಟು ಬರೋಲ್ಲ, ತುಂಬ ಚೆನ್ನಾಗಿ ಗ್ರೈಂಡ್ ಆಗುತ್ತೆ. ಆಮೇಲೆ ಸ್ವಲ್ಪ ಜೀರಿಗೆನ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಏಲಕ್ಕಿನೂ ಯೂಸ್ ಮಾಡ್ಬೋದು. ನಾನು ಜೀರಿಗೆ ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಬೆಲ್ಲ ನೀರು ಮಾಡಿತ್ತಲ್ಲ ಅದನ್ನು ಹಾಕ್ಕೊಂಡು ಈ ರೀತಿ ರುಬ್ಕೊಬೇಕು. ಜಾಸ್ತಿ ನೈಸು ಬೇಡ, ಜಾಸ್ತಿ ತರಿನೂ ಬೇಡ. ಈ ಹದಕ್ಕೆ ನೀವು ದೋಸೆ ಎಲ್ಲ ಮಾಡ್ತಿರಲ್ಲ ಆ ಹದಕ್ಕೆ ರುಬ್ಕೊಂಡ್ರೆ ಸಾಕು. ನೀವು ಇದಕ್ಕೆ ಬೇಕಿಂಗ್ ಪೌಡ್ರ್ ಬೇಕಾದರೂ ಯೂಸ್ ಮಾಡ್ಬೋದು, ಅಂದರೆ ಬೇಕಿಂಗ್ ಸೋಡಾ ಬೇಕಾದರೂ ಯೂಸ್ ಮಾಡ್ಬೋದು. ನಾನಿಲ್ಲಿ ಯೂಸ್ ಮಾಡಿಲ್ಲ. 1 ಸ್ಪೂನ್ ಆಗೋಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಇದನ್ನು ನೈಟ್ ಕಲಿಸ್ಬಿಟ್ಟು ಬೆಳಗ್ಗೆನೂ ಮಾಡ್ಬೋದು. ಇನ್ನು ಒಂದು ಕುಕ್ಕರಲ್ಲಿ 2 ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಂಡು ತುಪ್ಪ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಮತ್ತು ಈರುಳ್ಳಿ ಮತ್ತು ಹೆಚ್ಚಿರೋಂಥ ತೆಂಗಿನಕಾಯಿನ ಹಾಕ್ಕೊಂಡು ಹುರಿತಾ ಇದ್ದೀನಿ. ಇದಕ್ಕೆ ಡಿಫ್ರೆಂಟಾಗಿ ಟೇಸ್ಟ್ ಕೊಡೋದು, ತುಂಬ ಚೆನ್ನಾಗಿರುತ್ತೆ ಇದನ್ನು ಹಾಕಿದ್ರೆ. ಇದು ಸ್ವಲ್ಪ ಕರ್ಟ್ ಹೋಗೋ ತನಕ ಹುರಿಬೇಕು. ಈರುಳ್ಳಿ ಮತ್ತು ಕಾಯಿ ಏನಿದೆಯಲ್ಲ ಅದು ಚೆನ್ನಾಗಿ ರೋಸ್ಟ್ ಆಗಬೇಕು. ರೋಸ್ಟ್ ಆದ್ರೇ ಅದು ಚೆನ್ನಾಗಿರುತ್ತೆ. ಆಮೇಲೆ ನೀವು ಇಲ್ಲಿ ರೋಸ್ಟ್ ಮಾಡಿರ್ತೀರಲ್ವ ಈರುಳ್ಳಿ ಮತ್ತು ತೆಂಗಿನಕಾಯಿನ, ಅದನ್ನು ತೆಗೆದಿಟ್ಬಿಟ್ಟು ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಚೆನ್ನಾಗಿ ಕುಕ್ಕರ್ ಸುತ್ತನೂ ಹಚ್ಚಬೇಕು. ಅಂದರೆ ಬಿಸಿ ಇರ್ಬೇಕಾದ್ರೆ ಈ ರೀತಿ ನೋಡಿ ಕುಕ್ಕರ್ ಸುತ್ತ ಆಗಬೇಕದು. ಇಲ್ಲ ಅಂತ ಹೇಳಿದ್ರೆ ಅಲ್ಲಿಗೆ ಅದು ಅಂಟ್ಕೊಂಡ್ಬಿಡುತ್ತೆ. ನಾವು ಕಲ್ತಪ್ಪ ಹಾಕ್ತೀವಲ್ಲ ಅದು ಹಾಗೆ ಅಂಟ್ಕೊಂಡ್ಬಿಡುತ್ತೆ. ನೀವು ಇದನ್ನು ಬೇಕಾದರೆ ಇಡ್ಲಿ ಥರನೂ ಬೇಯಿಸ್ಕೊಬೋದು, ಅದು ಚೆನ್ನಾಗಿರುತ್ತೆ. ನಾನಿಲ್ಲಿ ಅರ್ಧನ ತೆಗೆದು ಹಾಕ್ಕೊಂಡು ಎಲ್ಲ ಕಡೆ ಹಿಂಗೆ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಸ್ಪ್ರೆಡ್ ಮಾಡಾದಮೇಲೆ ಕುಕ್ಕರ್ ಬಿಸಿ ಇರಬೇಕಾದ್ರೆ ನೀವು ಅದು ಕಡ್ದಿಟ್ಟಿರ್ತೀರಲ್ವ ಪೇಸ್ಟು, ಅದನ್ನು ಹಾಕ್ಕೊಬೇಕಾಗುತ್ತೆ. ಅದನ್ನು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಟು, ಅಂದರೆ ಸ್ವಲ್ಪ ಒಂದು 2 ಮಿನಿಟ್ಸ್ ಬಿಟ್ಬಿಟ್ಟು ವಿಝಲು ಮತ್ತು ಕೆಳಗಡೆ ಏನು ರಬ್ಬರ್ ಇರುತ್ತಲ್ಲ ಅದನ್ನು ತೆಗೆದ್ಬಿಟ್ಟು ಮುಚ್ಚಬೇಕಾಗುತ್ತೆ. ಆಮೇಲೆ ನೀವು ಹಿಂಗೆ ಒಂದು ಚಾಕು ಹಾಕಿ ನೋಡಿದ್ರೆ ಅದು ನಿಮ್ಮ ಚಾಕುಗೆ ಅಂಟಿಲ್ಲ ಅಂತ ಹೇಳಿದ್ರೆ ಚೆನ್ನಾಗಿ ಬೆಂದಿದೆ ಅಂತ ಹೇಳಿ. ನೀವು ಇದು ಇಡ್ಲಿ ಥರನೂ ಬೇಯಿಸ್ಕೊಬೋದು. ಇಡ್ಲಿ ಪಾತ್ರೆಯಲ್ಲಿಟ್ಟು ಇಡ್ಲಿ ಹುಯ್ತಿರಲ್ಲ ಆ ಥರನೂ ಬೇಯಿಸ್ಕೊಬೋದು. ಬಟ್ ಈ ಥರ ಮಾಡಿದ್ರೆ ಸ್ವಲ್ಪ ಸೈಡೆಲ್ಲ ಕ್ರಿಸ್ಪ್ ಇರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಅಂತ ಹೇಳಿ. ಇದು ಆಲ್ರೆಡಿ ಬೆಂದಿದೆ, ನಾನು ನೋಡ್ತಾ ಇದ್ದೀನಲ್ಲ ಇಲ್ಲಿ ಬೆಂದಿದೆ. ಇದನ್ನು ಸ್ವಲ್ಪ ತಣ್ಣಗಾದ್ಮೇಲೆ ಫುಲ್ಲು ತಕ್ಕೊಬೇಕು. ನೋಡಿ ಈ ಥರ ಕಾಣುತ್ತೆ ಅದು. ಅಂದರೆ ಸ್ವಲ್ಪ ನನಗೆ ಅಂಟು ಬಿಟ್ಟಿತ್ತು ಕೆಳಗಡೆ, ಸ್ವಲ್ಪ ಹೈ ಫ್ಲೇಮೇ ಇಟ್ಬಿಟ್ಟಿದೆ ನನಗೆ ಲೇಟ್ ಆಯಿತು ಅಂತ ಹೇಳಿ. ಈ ಥರ ಬರುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇದ್ರ ಜೊತೆಗೆ ನಾನು ಮೊನ್ನೆನೇ ಮೊಳಕೆ ಕಾಳನ್ನ ಕಟ್ಟಿಟ್ಟಿದ್ದೆ, ಅಂದರೆ ಕಾಳನ್ನು ಹೆಸರು ಕಾಳು ಮತ್ತು ಸಾಂಬಾರು ಕಡಲೆ ಅಂತ ಹೇಳ್ತಾರಲ್ಲ ಅದನ್ನು ಮೊಳಕೆ ಕಟ್ಟಿಸಿಟ್ಟಿದ್ದೆ. ಅದ್ರದ್ದು ಸಾಂಬಾರು ಮಾಡಿದ್ದೆ. ತುಂಬ ಚೆನ್ನಾಗಾಗುತ್ತೆ ಇದ್ರ ಕಾಂಬಿನೇಷನು. ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿತ್ತು. ಇದ್ರ ಜೊತೆ ನೀವು ತುಪ್ಪ, ಚಟ್ನಿ, ಚಿಕನ್ ಸಾಂಬಾರು, ಮಟನ್ ಸಾಂಬಾರು ಏನಕ್ಕಾದರೂ ಇದು ತುಂಬ ಚೆನ್ನಾಗಾಗುತ್ತೆ. ಇನ್ನು ನಮ್ಮ ಮನೆಯವರು ಚಿಕನ್ ತಂದಿದ್ರು ಮಧ್ಯಾಹ್ನಕ್ಕೆ ಅಂತ ಹೇಳಿ ಅದನ್ನು ಸಾಂಬಾರು ಮಾಡೋಣ ಅಂತ ಹೇಳಿ ರೆಡಿ ಮಾಡ್ತಾಯಿದ್ದೀನಿ. ಇದು ಮೊಟ್ಟೆ ಕೋಳಿ ಅಂತ ಹೇಳ್ತಾರೆ ಈ ಕಡೆ, ಅದ್ರದ್ದು ಸಾಂಬಾರು ಮಾಡ್ತಾಯಿದ್ದೀನಿ. ಇದಕ್ಕೆ ಕೊತ್ತಂಬರಿ ಮತ್ತು ಪುದೀನನ ಚೆನ್ನಾಗಿ ಬಿಡಿಸ್ಕೊಬೇಕು. ಇದು ಹಾಕಿದ್ರೆ ಒಳ್ಳೆ ಟೇಸ್ಟ್ ಇರುತ್ತೆ. 2 kg ಆಗೋಷ್ಟಕ್ಕೆ ನಾನಿಲ್ಲಿ ಬಿಡಿಸ್ಕೊತಾ ಇದ್ದೀನಿ. ಜಾಸ್ತಿ ಪುದೀನ ಹಾಕಿದ್ರೆ ಸ್ವಲ್ಪ ಅದ್ರದ್ದೇ ಫ್ಲೇವರ್ ಬರ್ತಾ ಇರುತ್ತೆ. ಪುದೀನನ ನೋಡಿಕೊಂಡು ಸ್ವಲ್ಪ ಹಾಕ್ಕೊಬೇಕು. ಆಮೇಲೆ ಅದಕ್ಕೆ ಶುಂಠಿ, ಬೆಳ್ಳುಳ್ಳಿ ಎಲ್ಲದನ್ನೂ ರೆಡಿ ಮಾಡ್ಕೊಬೇಕಾಗತ್ತೆ. ಮತ್ತು ಈ ಚಿಕನ್ ಏನಂತ ಹೇಳಿದ್ರೆ ಒಂದು 5 ರಿಂದ 6 ವಿಷಲ್ ಹೊಡಿಸ್ಬೇಕು ಕುಕ್ಕರಲ್ಲಿ. ನೆಕ್ಸ್ಟು ನಾನಿಲ್ಲಿ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಇರಬೇಕು ಈ ಚಿಕನಿಗೆ, ಯಾಕಂದರೆ ಸ್ವಲ್ಪ ಸ್ಮೆಲ್ ಜಾಸ್ತಿ. ಆಮೇಲೆ ಪುದೀನ, ಕೊತ್ತಂಬರಿ ನೋಡಿ ನಾನು ಇಷ್ಟೇ ತೊಗೊಂಡಿರೋದು 2 kgಗೆ. ಜಾಸ್ತಿ ತೊಗೊಂಡ್ರೆ ಬರೀ ಅದರದ್ದೇ ಸ್ಮೆಲ್ ಬಂದಂಗೆ ಆಗುತ್ತೆ. ಅದನ್ನು ಹಾಕ್ತಾಯಿದ್ದೀನಿ. ನೀವು ಇದ್ರ ಜೊತೆ ಬೇಕಾದರೆ ಸ್ವಲ್ಪ ಮೆಂತ್ಯ ಸೊಪ್ಪನ್ನು ಸೇರಿಸ್ಕೊಬೋದು. ಕಸೂರಿ ಮೆಥಿ ಹಾಕೋ ಅವಶ್ಯಕತೆ ಇರಲ್ಲ ಆವಾಗ. ಇದನ್ನು ಹಾಕ್ಕೊಂಡು ಒಂದು ನೈಸ್ ಪೇಸ್ಟ್ ಮಾಡ್ಕೊಬೇಕು. ಈ ರೀತಿ ಒಂದು ಪೇಸ್ಟ್ನ ರೆಡಿ ಮಾಡ್ಕೊಂಡಿದ್ದೀನಿ. ಆಮೇಲೆ ಒಂದು ಕುಕ್ಕರಿಗೆ ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ. ಇದು ನಾನು ಅದೇ ಕಬಾಬ್ ಮಾಡೋಕ್ಕೆ ಯೂಸ್ ಮಾಡಿದ್ನಲ್ಲ ಅದೇ ಆಯಿಲ್ನ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಹೆಚ್ಚಿರೋ ಈರುಳ್ಳಿನ ಹಾಕಿ ಇದನ್ನ ಸ್ವಲ್ಪ ಚೆನ್ನಾಗಿ ಹುರ್ಕೊಬೇಕು. ಅಂದರೆ ಇದು ಜಾಸ್ತಿ ಹುರಿಯೋದೇನು ಬೇಡ, ಒಂದು ಲೈಟಾಗಿ ಬ್ರೌನ್ ಆಗೋ ಥರ ಹುರ್ಕೊಂಡ್ರೆ ಸಾಕು. ಆಮೇಲೆ ನೀವು ರುಬ್ಬಿರ್ತೀರಲ್ಲ ಪೇಸ್ಟು ಅದನ್ನು ಹಾಕ್ಕೊಬೇಕಾಗತ್ತೆ. ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಬಿಟ್ಟು ಹಾಕ್ಕೊಂಡು ಇದ್ರ ಹಸಿ ವಾಸನೆ ಹೋಗೋ ತನಕ ಒಂದು ಸ್ವಲ್ಪ ಹೊತ್ತು ಹುರ್ಕೊಬೇಕು. ಈ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಪೇಸ್ಟ್ ಮಾಡಿ ಹಾಕಿದ್ದು ಏನಿದೆ ನೋಡಿ ಅದು ಚೆನ್ನಾಗಿ ಘಮ ಬರಬೇಕು, ಅಂದರೆ ಅದರ ಹಸಿ ವಾಸನೆ ಹೋಗಬೇಕು. ಅಲ್ಲಿ ತನಕ ಹುರಿದ್ಬಿಟ್ಟು ಇನ್ನು ಚಿಕನ್ನ ಚೆನ್ನಾಗಿ ತೊಳೆದು ಅದಕ್ಕೆ ಹಾಕ್ಕೊತಾ ಇದ್ದೀನಿ. ಕುಕ್ಕರಲ್ಲೇ ಹಾಕ್ಕೊಂಡು ಇದನ್ನು ವಿಷಲ್ ಹೊಡ್ಸ್ಕೊಬೇಕು. ನಾರ್ಮಲ್ ಚಿಕನ್ ಮಾಡ್ತೀವಲ್ಲ ಆ ಥರ ಮಾಡಿದ್ರೆ ಇದು ಬೇಯೋಕ್ಕೆ ತುಂಬ ಹೊತ್ತು ಬೇಕಾಗುತ್ತೆ. ಆಮೇಲೆ ಇದನ್ನು ಚೆನ್ನಾಗಿ ಕೈ ಆಡಿಸ್ತಾ ಇದ್ದೀನಿ. ನೀವು ಪುದೀನ ಮತ್ತು ಕೊತ್ತಂಬರಿ ಪೇಸ್ಟ್ ಮಾಡ್ಕೊಂಡಿರ್ತೀರಲ್ವ ಅದೇ ಇದಕ್ಕೆ ಹಸಿಮೆಣಸು ಕೂಡ ಸೇರಿಸ್ಬೋದು. ನಾನು ಅದನ್ನು ಸೇರಿಸ್ಕೊಂಡಿಲ್ಲ, ನಾನು ಹಸಿಮೆಣಸು ತಿನ್ನಲ್ಲ, ಅದಕ್ಕೋಸ್ಕರ ಅದನ್ನು ಸೇರಿಸ್ಕೊಂಡಿಲ್ಲ. ನೀವು ಅದನ್ನು ಸೇರಿಸ್ಕೊಂಡ್ರೂ ಕೂಡ ಚೆನ್ನಾಗೇ ಇರುತ್ತೆ. ನೀವು ಜಾಸ್ತಿ ಖಾರ ಸೇರಿಸ್ಬೇಕಂತ ಇರಲ್ಲ ಅದನ್ನು ಸೇರಿಸ್ಕೊಂಡ್ರೆ.
ನೆಕ್ಸ್ಟ್ ನಾನಿಲ್ಲಿ 1 ಸ್ಪೂನ್ ಆಗೋಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ನೀವು ರುಚಿಗೆ ಎಷ್ಟು ಬೇಕು ಅಂತ ಹೇಳಿ ಅಷ್ಟು ಸೇರಿಸ್ಕೊಳ್ಳಿ. ಉಪ್ಪು ಹಾಕಿನೇ ಬೇಯಿಸಬೇಕು, ಇಲ್ಲ ಅಂತ ಹೇಳಿದ್ರೆ ಅದಷ್ಟು ಚೆನ್ನಾಗಿರಲ್ಲ, ಚಪ್ಪೆ ಚಪ್ಪೆ ಆಗಿಬಿಡುತ್ತೆ. ಆಮೇಲೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಅರಶಿನ ಪುಡಿನೂ ಹಾಕ್ಕೊಂಡು ಚೆನ್ನಾಗಿ ಒಂದು ಕಡೆ ಫುಲ್ಲು ತಿರುಗಿಸ್ಕೊಬೇಕು. ಅದು ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕಲ್ಲ ಈವನ್ ಆಗಿ, ಆ ಥರ ನೀವು ನೀಟಾಗಿ ತಿರ್ಸ್ಕೊಬೇಕಾಗುತ್ತೆ, ಉಪ್ಪು ಅರಶಿನ ಪುಡಿ ಸ್ಪ್ರೆಡ್ ಆಗೋ ತನಕ. ಆಮೇಲೆ ನಾನು 1 ಲೋಟ ನೀರನ್ನು ಹಾಕ್ಬಿಟ್ಟು, ಅಂದರೆ ಚಿಕನ್ ಏನಿದೆಯಲ್ಲ ಅದು ಬೇಯ್ತಾ ತುಂಬ ನೀರು ಬಿಟ್ಬಿಡುತ್ತೆ ಮತ್ತು ಸಾಂಬಾರು ತುಂಬ ತೆಳ್ಳಗಾಗ್ಬಿಡುತ್ತೆ. ಅದಕ್ಕೆ 1 ಲೋಟ ನೀರನ್ನ ಹಾಕ್ಕೊಂಡಿದ್ದೀನಿ. ಇದು ಕುಕ್ಕರ್ನ ಒಂದು 4ರಿಂದ 5 ವಿಷಲ್ ಆಗೋ ತನಕ ಬಿಡಬೇಕು. ಆಮೇಲೆ ನಾನಿಲ್ಲಿ ಅದಕ್ಕೆ ಖಾರ ರೆಡಿ ಮಾಡ್ಕೊತಾ ಇದ್ದೀನಿ. 1 ಕಪ್ ಆಗೋಷ್ಟು ಕೊತ್ತಂಬರಿ, ಜೀರಿಗೆನ ಹಾಕ್ಕೊತಾ ಇದ್ದೀನಿ. ಇದು ಸ್ವಲ್ಪ ಡ್ರೈ ಆದಮೇಲೆ ಚಕ್ಕೆ ಬರುತ್ತಲ್ಲ, ಚಕ್ಕೆನ ಹಾಕ್ಕೊತಾ ಇದ್ದೀನಿ. ಚಕ್ಕೆ ಲವಂಗನೂ ಯೂಸ್ ಮಾಡ್ಬೋದು, ನಾನು ಲವಂಗ ಹಾಕಿಲ್ಲ. ಆಮೇಲೆ ಜಾಪತ್ರೆ, ಆಮೇಲೆ ಒಂದು 2 ಕಾಳಾಗೋಷ್ಟು ಏಲಕ್ಕಿ, ಕಾಳು ಮೆಣಸನ್ನ ಹಾಕ್ಕೊತಾ ಇದ್ದೀನಿ. ಇದು ಸ್ವಲ್ಪ ಲೈಟ್ ಬ್ರೌನ್ ಆಗೋ ತನಕ ಹುರಿಬೇಕು. ಇದನ್ನು ನಾನು ಹುರ್ಕೊತಾ ಇದ್ದೀನಿ. ನೋಡಿ, ಇದು ಸ್ವಲ್ಪ ಚಟಪಟ ಅನ್ನೋವಾಗ ಗೊತ್ತಾಗುತ್ತೆ ನಿಮಗೆ ಇದು ಆಗಿದೆ ಅಂತ ಹೇಳಿ. ಆಮೇಲೆ ನಾನು ಇದಕ್ಕಿಲ್ಲಿ ಅರ್ಧ ಹೆಚ್ಚಿರೋ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ನೀವು ಟೊಮೊಟೊನೂ ಯೂಸ್ ಮಾಡ್ಬೋದು, ನಾನು ಟೊಮೊಟೊನ ಯೂಸ್ ಮಾಡಿಲ್ಲ. ಯಾಕಂತ ಹೇಳಿದ್ರೆ ನಾನು ನಿಂಬೆ ಹುಳಿನ ಹಾಕ್ತೀನಿ, ಅದಕ್ಕೋಸ್ಕರ ಟೊಮೊಟೊನ ಯೂಸ್ ಮಾಡಿಲ್ಲ. ನೀವು ಟೊಮೊಟೊ ಬೇಕಾದರೆ ಯೂಸ್ ಮಾಡ್ಬೋದು. ಮತ್ತು ಮನೇಲಿ ಮಾಡಿರೋಂಥ ಸಾಂಬಾರು ಪುಡಿನ ಒಂದು 3 ಸ್ಪೂನ್ ಆಗೋಷ್ಟು ಸೇರಿಸ್ಕೊಂಡು ಹುರ್ಕೊತಾ ಇದ್ದೀನಿ. ಆಮೇಲೆ ನೀವು ಇದಕ್ಕೆ ಮೆಣಸು ಆ್ಯಡ್ ಮಾಡ್ಬೋದು, ನಾನು ಮೆಣಸು ಆ್ಯಡ್ ಮಾಡ್ತಾಯಿಲ್ಲ. 1 ಚಮಚ ಆಗೋಷ್ಟು ಖಾರ ಪುಡಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ಅಷ್ಟೇ ಹಸಿ ಸ್ಮೆಲ್ ಹೋಗೋ ತನಕನೂ ಚೆನ್ನಾಗಿ ಹುರ್ಕೊಬೇಕು. ಖಾರ ಪುಡಿ ಏನಿದೆಯಲ್ಲ ಅದ್ರದ್ದು ಸ್ವಲ್ಪ ಹಸಿ ವಾಸನೆ ಹಾಗೆ ಇರುತ್ತೆ, ನೀವು ಚೆನ್ನಾಗಿ ಹುರ್ಕೊಂಡ್ರೆ ಸ್ಮೆಲ್ಲೆಲ್ಲ ಹೋಗಿಬಿಡುತ್ತೆ. ನೆಕ್ಸ್ಟು ನಾನಿಲ್ಲಿ ತುರಿದಿಟ್ಟಿರೋಂಥ ಕಾಯಿನ ಹಾಕ್ತಾಯಿದ್ದೀನಿ. ನೀವು ಇದಕ್ಕೆ ಕಾಯಿ ಹಾಲು ಸೇರಿಸ್ಕೊಬೋದು, ಏನು ತೊಂದರೆ ಇಲ್ಲ. ಕಾಯಿ ಹಾಕಿದ್ರೂ ಏನೂ ಪ್ರಾಬ್ಲಮ್ ಇಲ್ಲ. ನಾನು 2 kg ಆಗೋಷ್ಟು ಚಿಕನಿಗೆ ಇಷ್ಟೇ ಕಾಯಿ ಸೇರಿಸ್ಕೊಂಡಿರೋದು. ತುಂಬ ಕಾಯಿ ಹಾಕಿಬಿಟ್ರೆ ಅದೊಂಥರ ಕಾಯಿದೆ ಸಾಂಬಾರು ಆದಂಗೆ ಆಗಿಬಿಡುತ್ತೆ. ಇನ್ನು ಚಿಕನ್ನು ಬೆಂದಿತ್ತು ಒಂದು ಕಡೆ. ಇದೊಂದು 5 ವಿಷಲ್ ಹೊಡೆಸಿದ್ನಲ್ಲ, ತುಂಬ ಸಾಫ್ಟ್ ಆಗಿರುತ್ತೆ. 5 ವಿಷಲ್ ಹೊಡೆಸಿದ್ರೆ ಆವಾಗ ಆರಾಮಾಗಿ ತಿನ್ಬೋದು. ಒಂದು 2-3 ವಿಷಲ್ ಅಂತೆಲ್ಲ ಅಂದರೆ ಬೆಂದಿರುತ್ತೆ, ಬಟ್ ತುಂಬ ಗಟ್ಟಿ ಇರುತ್ತೆ. ಅದಕ್ಕೆ ಒಂದು 4ರಿಂದ 5 ವಿಷಲ್ ಹೊಡೆಸ್ಬೇಕು. ಆಮೇಲೆ ನೀವು ಕಡ್ದಿರ್ತೀರಲ್ಲ ಖಾರ, ಅದನ್ನು ಹಾಕ್ಬಿಟ್ಟು ತಿರ್ಸ್ಬೇಕು. ಇದನ್ನು ಚೆನ್ನಾಗಿ ತಿರ್ಸ್ಬೇಕು ಮತ್ತು ಚೆನ್ನಾಗಿ ಕುದಿಸ್ಬೇಕು. ಖಾರ ಎಲ್ಲ ಹಿಡಿಯೋ ತನಕನೂ ಚೆನ್ನಾಗಿ ಕುದಿಸ್ಬೇಕು. ಬೇಕಂತ ಹೇಳಿದ್ರೆ ನೀವು ಖಾರ ಹಾಕಿದ್ಮೇಲೂ 1 ವಿಷಲ್ ಹೊಡೆಸ್ಕೊಬೋದು. ಇದು ಮೊಟ್ಟೆ ಏನಿದೆಯಲ್ಲ, ಸಾಂಬಾರು ಕುದ್ದಾದ್ಮೇಲೆ ಈ ಮೊಟ್ಟೆನ ಹಾಕ್ಬಿಟ್ಟು ಕುದಿಸ್ಬಿಟ್ರೆ ಸಾಂಬಾರು ರೆಡಿಯಾಗಿಬಿಡುತ್ತೆ. ತುಂಬ ಚೆನ್ನಾಗಿ ಬಂದಿತ್ತು ಸಾಂಬಾರು. ಓಕೆ, ಇವತ್ತು ತುಂಬ ಚಾಕ್ಲೇಟ್ ಆರ್ಡರ್ಸ್ ಬಂದಿತ್ತು ನನಗೆ ಮೊನ್ನೆಯಿಂದನೇ. ಅಮ್ಮ ಇದ್ದರು ಅಂತ ಹೇಳಿ ಇವತ್ತೇ ಮಾಡ್ಕೊಂಬಿಡೋಣ ಅಂತ ಹೇಳಿ ಮಾಡಿಕೊಂಡೆ. ಇನ್ನು ನಿನ್ನೆ ಒಂದು 20 ಕುನಾಫನ ಡಿಸ್ಪ್ಯಾಚ್ ಮಾಡಿದ್ವಿ. ಇವತ್ತೊಂದು 7 ಕುನಾಫ ಇದೆ ನೋಡಿ. ಇದನ್ನು ಇವತ್ತು ಡಿಸ್ಪ್ಯಾಚ್ ಮಾಡಬೇಕು. ಈ ಥರ 2 ಪ್ಯಾಕಿಂಗ್ ಮಾಡಿದ್ದೀನಿ. ಯಾಕಂತ ಹೇಳಿದ್ರೆ ಅಕಸ್ಮಾತಾಗಿ ಒಂದು ಪ್ಯಾಕಿಂಗ್ ಬಿಚ್ಚೋಯ್ತು ಅಂತ ಹೇಳಿದ್ರೆ ಇನ್ನೊಂದು ಪ್ಯಾಕಿಂಗ್ ಇರುತ್ತೆ ಅಂತ ಹೇಳಿ. ನೀವೇನಾದರೂ ಇದನ್ನ ಆರ್ಡ್ರ್ ಮಾಡ್ಕೊಬೇಕು ಅಂತ ಹೇಳಿದ್ರೆ ನಾನು ಕೆಳಗಡೆ ನಂಬರ್ ಕೊಟ್ಟಿರ್ತೀನಿ, ಮೆಸೇಜ್ ಮಾಡಿ ಆರ್ಡ್ರ್ ಮಾಡ್ಕೊಬೋದು. ತುಂಬ ಚೆನ್ನಾಗಿರುತ್ತೆ ಇದು ಚಾಕ್ಲೇಟು. ಹಾಗೆ ಇವತ್ತಿನ ವ್ಲಾಗು ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ವ್ಲಾಗ್ನು ಕೂಡ ಇಲ್ಲಿಗೆ ನಾನು ಎಂಡ್ ಮಾಡ್ತಾಯಿದ್ದೀನಿ. ನಿಮಗೇನಾದರೂ ವ್ಲಾಗ್ ಇಷ್ಟ ಆಯಿತು ಅಂತ ಹೇಳಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಬಾಯ್.